ಸಿದ್ಧನ ಸಿದ್ಧನ ಯಪ್ಪ ಇದಕ್ಕೆ ಹೋಗಿ ಧರ್ಮಸ್ಥಳ ಸಂಗೀತ ಆಫೀಸಿಗೆ ಹೋಗಿ ಆ ಮೇಡಮ್ ಅವರು ಸಾಲ ಅರ್ಜಿಗೆ ಸಹಿ ಮಾಡಿ ಅಂದಿದ್ರಪ್ಪ. ನಾನು ಪ್ರತಿನಿಧಿ ಒಂದದೇನೆಲ್ಲ ಅದನ್ನ ಬಿಳಿ ಮಾಡ್ರಿ ಅಂತ ಹೇಳಿ ಬಂದೇನಿ. ನಾನು ಅಂದಿದ್ದ ಅಲ್ಲಿಗೆ ಆಫೀಸಿಗೆ ಬಿಟ್ಟು ಬರ್ಬಾರಪ್ಪ ಸೈಕಲ್ ಮತ್ತು ತಗೊಂಡು. ಅಯ್ಯ ನಮ್ಮ ಸಿದ್ಧನ ಅದಾನ ಇಲ್ಲಿ ಅಪ್ಪರದಾಗ ಏನು ಓನು ಅನ್ನವಲ್ಲ ಮಾತಾಡವಲ್ಲ, ನಾನಾ ಹೋಯ್ತು ಮಾತಾಡಕತ್ತೀನಿ. ಯಾಕೆ ಬೇವ ಇಲ್ಲಿಗೆ ಹಾಕ್ದಿ ನೀನು? ಅದು ನಿನ್ನ ಸೊಸಿ ಫೋನ್ ಮಾಡಿತ್ತು, ನಿಮ್ಮ ತಂಗಿನ ತ್ರಾಸ ಮಾಡ್ಕೊಳಕತ್ತ ಅಂತ ಮತ್ತೆ ದವಾಖಾನೆಗೆ ಕರ್ಕೊಂಡು ಹೋಗೋಣ ಅನ್ನಕತ್ತಾರ. ನಾನು ಲಘುನ ಧರ್ಮಸ್ಥಳ ಸಂಗೀನ ಆಫೀಸಿಗೆ ಹೋಗಿ ಅವರು ಕಸ್ತೂರಿ ಯಾರು ಸಾಲ ಕೊಳಕತ್ತಾರ ಅವ್ರಿಗೆ ಒಟ್ಟು ಸಹಿ ಮಾಡೋದಕ್ಕೆ ಊರಿಗೆ ಹೋಗ್ತೀನಿ. ನನ್ನ ಒಟ್ಟು ಸೈಕಲ್ ಮೋಟ್ರ್ ತೊಗೊಂಡು ಬಿಟ್ಟು ಬರ್ಬಾರಪ್ಪ. ಯಾಕ ಮತ್ತು ನನ್ನ ಫೋನಿಗೆ ಹಚ್ಚಿಲ್ಲಲ್ಲ ಅವರು? ಯಾವ ಫೋನ್ ಹಚ್ಚಿದ್ರು? ಮನ್ಯಾಗ ಐತಲ್ಲ ಆ ಫೋನಿಗೆ ಹಚ್ಚಾರ. ನಿನ್ನ ಫೋನಿಗೆ ಹಚ್ಚಿದ್ರು ಅಂತ ಸ್ವಿಚ್ ಆಫ್ ಐತಂತ. ನೀ ಚಾರ್ಜ್ ಇಟ್ಕೊಂಡೇನಿ ಇಲ್ಲ ನೋಡು, ಅದನ್ನ ಫೋನ್ ನೋಡು. ಸುಮ್ಮಕ್ಕಗೆ ಆರಾಮಿಲ್ಲ ಅಂತ ತ್ರಾಸ ಮಾಡ್ಕೊತಾಳಂತ. ನಾ ಬಡ್ಕೊಂಡು ನೋಡು ಬ್ಯಾಡವಾ ಡಾಕ್ಟರ್ ಕಳ್ಸು ಮಠ ಈರ ಗಾಯಿ ಮಾಯಿಲಿ ಇಲ್ಲೇ ಅಂತೇಳಿ ಆಗಾಗ ವ್ಯವಸ್ಥೆ ಆಕತಿ. ಚಲೋ ಇಂಜೆಕ್ಷನ್ ಮಾಡ್ತಾರ ಈರ ಅಂದ್ರೆ ಬಡ್ಕೊಂಡು ಮನಿ ಅಂತ ಮನಿಗೆ ಬಂದು ಈಗ ಮತ್ತೆ ತ್ರಾಸ ಮಾಡ್ಕೊಳಕತ್ತಾಳ. ಇನ್ನು ಮತ್ತೆ ಕಟ್ಕೊಂಡು ಎಲ್ಲ ಕಟ್ಕೊಂಡು ದವಾಖಾನಿಗೆ ಹೋಗೋದಲ್ಲ. ಏನು ಹೆಣ್ಮಕ್ಳಪ್ಪ ಮರಾಯ. ಬಾರಯ್ಯಪ್ಪ ನಾನು ಹೋಗ್ತೀನಿ. ನಾ ಬರೋದಾಗಿತ್ತಪ್ಪ ಯಪ್ಪ, ನಾನು ಅಲ್ಲೇ ಇರಬೇಕಾಗಿತ್ತು. ಸುಳ್ಳ ಇವರು ಫೋನ್ ಮಾಡೋದಕ್ಕೆ ನೀನು ಹೇಳಿದ್ರಿ ಇವ ಒಂದಿಟ್ಟು ಆಪ್ರೇಷನ್ ಮಾಡಿಸ್ತೇಕೆ ಮನೆಗೆ ಕರ್ಕೊಂಬಂದು ಹಚ್ಚಿ ಬಂದು ಮಾಡ್ಬೇಕೆ ಅವತ್ತ ಹೊಳ್ಳಿ ಹೋಗಂದಿದ್ದು. ಅದಕ್ಕೆ ಬನ್ನಿಯಪ್ಪ ನಾನು ಇನ್ಯಾರಕ್ಕೆ ಹೋಗಲಿಲ್ಲ, ನೀ ಬಂದು ಇಲ್ಲೇ ಕುಂತ್ಬಿಟ್ನಿ ಮನ್ಯಾಗ. ಲಗು ಬಾ ತಡಿವಾ ಬನ್ನಿ ತಡಿ. ಅವಕ್ಕ ಆಕಳಿಗೆ ಉಣ್ಣಿ ಭಾಳ ಆಗಿದ್ವು, ಅವಕ್ಕೆ ಉಣ್ಣಿ ಎಣ್ಣೆ ಹಚ್ಚಿದ್ಲ. ಇದು ತಂಪು ಭಾಳ ಐತಿ ಅಳಲ್ ಹವ, ಅದಕ್ಕೆ ಹಕ್ಕಿ ಹಸನ್ ಮಾಡಿ ಒಳ ಕಟ್ಟಾಕತ್ತಿದ್ದೆ. ಹೊಟ್ಟೆ ಜಲ್ಲಿ ತುಂಬಿಟ್ಟೇನಿ. ಅವ್ರ ಮುಂದೆ ಹೊಟ್ಟೆ ಸುರಿ ಬಂದು ತಡಿವ ನೀ ನಡಿ ಮುಂದೆ ಬಂದೆ. ಇವ ನಾ ಒಳ್ಳೆ ಬರಕ್ಕೆ ಹೋಗಿದ್ನಿವ ನಮ್ಮ ಸುಮ್ಮಕ್ಕ ಮಾಡ್ಕೊಳಕತ್ತೈತಂತ. ಅಯ್ಯ ಬಂದಿಯಲ್ಲ ಗೌರವ, ಯಾವಾಗ ಬಂದಿರಿ? ಮತ್ತು ಸುಮ್ಮಕ್ಕಗ ಆಪ್ರೇಷನ್ ಆಗಿ ಅಲ್ಲೇ ಅದಾಳ ಅಂದ ನಿನ್ನ ಸೊಸಿ ಗಿರ್ಜಾ. ಬಂದಿಯಲ್ಲ ಆಗಲೇ ಹುಡುಗಿರಿ? ಈಗ ಬರ್ತಿದ್ದಿಲ್ಲ ಬಿಡ, ನಾನು ಇವರು ಗಂಟು ಬಿದ್ರು ಹಂಗ ಕಸ್ತೂರಿ ವಾರ ಸಾಲ ತಗೊಳತಾರ, ಸಹಿ ಮಾಡ್ಬಾ ಅಂತ ಗಂಟಿದ್ರು. ಅದಕ್ಕೆ ಬನ್ನಿ ಈಗ ನಿನ್ನೆ ಇತ್ತ ಬಂದೇನಿ ನೋಡು. ಹುಡುಗಿಗೆ ಆತಾಗ ತ್ರಾಸ ಮಾಡ್ಕೊಳಕತ್ತ ಮತ್ತು ದವಾಖಾನಿಗೆ ಹೋಗೋಣ ಅನ್ನತ್ತಾರ. ಈಗ ಹೋಗ್ಬೇಕು ಸಿದ್ಧಾನ ನಾನು ಈಗ ಊರಿಗೆ ಹೊಂಟೇವಿ. ಇಲ್ಲೇ ಊರಾಗಿದ್ದಾಗ ಅವನ್ನೆಲ್ಲಾನು ಸಹಿ ಮಾಡೋ ಮುಗಿಸಿ ಹೋಗ್ಬೇಕಿಲ್ಲ. ಮತ್ತೆ ಹೊಳ್ಳಿ ಊರಿಗೆ ಬರೋದು ಯಾಕೆ ಇಟ್ಕೊಳಕ್ಕೆ ಹೋಗಿದ್ದಿ? ಬರೋದು ಹೋಗೋದು ಅಲ್ಲ, ಭಾಳ ದಿನನಾರ ಆಗಿಲ್ಲ ಹುಡುಗಿ ಆಪ್ರೇಷನ್ ಮಾಡಿಸಿ. ನೀನು ದೊಡ್ಡ ಗಂಟು ತಂತೀರಿ ದೊಡ್ಡ ಆಪ್ರೇಷನ್, ಅಲ್ಲೇ ಭಾಳ ದಳವಾಡ್ಕತಿ ಹುಡುಗರ ಮನೆ. ಹೋಗು ನೀನು ಇದನ್ನೆಲ್ಲ ನೋಡ್ಕೊಂತ ಕುಂದರ್ ಬೇಡ. ನಿನ್ನೆ ಸಿದ್ಧಾನ ಹೊಸು ತತ್ತಿ ಹೇಳಿದ ಜವಾರಿ ಕೋಳಿ ತತ್ತಿ ಮತ್ತು ಸುಮ್ಮಕ್ಕಂದು ಆಪ್ರೇಷನ್ ಆಗೈತ್ವಾ. ಒಂದು ತಿಂಗಳ ದಿನ ಜವಾರಿ ಕೋಳಿ ತತ್ತಿ ತಗೊಳಕ. ಕೋಳಿ ತತ್ತಿ ಕಾವು ಭಾಳ ಕಾಯ ಲಘು ಮಾಯ್ತೈತಿ, ಗಟ್ಟಿನೂ ಹಾಕ್ಕಾಳ. ಮತ್ತು ಗಾಕಿನ ಗಟ್ಟ ಅಲ್ಲ ಅಂದ್ರೆ ಇವ ಮಾಡ್ಕೊಂಡು ತಿಂತಾರ ಚಿಂತಿಂಗ ಹಿಂಗೆ ಬೇಚಿಗವ ಅಂತ ನಮ್ಮ ಮನೆ ಆಗ್ತಾನೆ. ನಿನ್ನ ಕಂಡಾಪಟ್ಟಿ ಹೋತವ್ರ ಕಾಕ ಅವ ಮತ್ತು ಇವ ಸಾಮಾನ ಹೇಳಿದು. ಹೌದಾ ಹೊಕ್ಕೇನಿ ಮನ್ಯಾಗ ಮುದುಕನು ಬೇಯಾಕತ್ತಿ ನಾನು ಯಾಕೆ ಬರಕ್ಕೆ ಹೋಗಿದ್ದೆ ಅಂತಂದು ಈಗ ಬಾಕಿನ ಧರ್ಮಸ್ಥಳ ಸಂಗೀನ ಆಫೀಸ್ಗೆ ಹೋಗಿ ಸಹಿ ಮಾಡಿದಿನ ಬಸ್ ಹತ್ತನ್ನು ನೋಡಿ ಹೋಗ. ನಿನ್ನ ಮಂಗ್ಯ ಅವ್ರು ಹಂಗೆ ಹೇಳುವಾರ ಎದಕ್ಕೆ ಬರಕ್ಕೆ ಹೋಗಿದ್ದು? ತಡಿಯವ ನಾ ಮುಂದಕ್ಕೆ ಹೋಗೇ ಬಿಡ್ತೇನೆ. ಹೋಗು ನಾನು ಗಿರ್ಜಾವ. ಅಯ್ಯ ಅತ್ತಿಯಾರ ಬಂದ್ರೆ ರೀ? ಎಷ್ಟು ಲಗು ಬಂದ್ರೆ ರೀ? ಅಯ್ಯೋ ಧರ್ಮಸ್ಥಳ ಸಂಗೀನ ಗುಂಪಿಗೆ ಹೋಗಿ ಸಹಿ ಮಾಡಿ ಬಂದ್ರೆ ರೀ? ಬೇಷ್ ಲಗು ಬರ್ರಿ. ನಾನು ಎಲ್ಲ ಕಟ್ಟಿಟ್ಟೇನಿ ರೀ ನೋಡ್ರಿ. ಮತ್ತು 1 ಕಿಲೋ ನೆಟ್ ಬೆನ್ನಿನ ಡಬ್ಯಾಗ ಹಾಕಿ ಕಟ್ಟಿಟ್ಟೇನಿ. ಹಸು ಮಜ್ಜಿಗೆನ ಹಾಕೇನಾಗ ಮತ್ತು ನೀವು ಅದನ್ನು ಉಳ್ಳಂಗ ಚೆಂದಾಗಿ ದಡ್ಕಿ ಇದು ಮಾಡ್ಲಂಗ ಒಗಾತಿಯಾಗಿ ಇಟ್ಕೊಂಡು ಹೋಗ್ರಿ. ಒಂದು ನೀರಿನ ಬಾಟ್ಲ್ಯಾಗ 1 ಲೀಟ್ರ್ನಷ್ಟು ನೀರು ಬಾಟ್ಲ್ಯಾಗ ಹಾಲು ಹಾಕಿಟ್ಟೇನಿ ರೀ. ಹಾಲು ಕಾಸಿ ಹಾಲು ಹಾಕೇನಿ ಮತ್ತು ಬೆನ್ನಿನೂ ಇಟ್ಟೇನಿ. ಅಲ್ಲೇ ಕಸ್ಕೋತೀರನ್ನ ಹೆಂಗೆ ಮಾಡ್ತೀರಿ ನೋಡು. ಏನೋ ನೀವು ಹೇಳಿದ್ರಂತ ಅವರು ಕಲ್ಲಾರ ಹುಡುಗರ ಕೈಯಾಗ ಒಂದು 15 ತತ್ತಿ ಕೊಟ್ಟು ಕಳಿಸ್ಯಾರ. ಇನ್ನೊಸು ಬೇಕಂದ್ರೆ ಮತ್ತು ಕೊಟ್ಟು ಕಳಿಸ್ತೇನೆ ಇವನಸ್ತವು ಅನ್ನು ಭಾಳ ದಿನ ಸ್ಟಾಕ್ ಬಾರ್ದವು ಅಂತ ಹೇಳ್ಯಾರ್ರಿ. ಅಷ್ಟು ರೊಟ್ಟಿನ ಮಾಡಿ ಏನಿಲ್ಲ ಮತ್ತು ನೋಡ್ರಿ ಅತ್ತಿಯಾರ, ನಿನ್ನೆ ಸಂಜೆನ್ಯಾಗ ಒಂದು 20 ರೊಟ್ಟಿ ಮಾಡಿ ಇಟ್ಟಿದ್ನಿ ರೀ. ಅವು 20 ರೊಟ್ಟಿ ಚಪಾತಿ ಅಟ ತೊಗರಿಬೇಳೆ ಪಲ್ಯ ಬದ್ನೆಕಾಯಿ ಅಟಾರದ ಖಾರ ಇಟ್ಟು ಕಟ್ಟಿ ನೋಡ್ರಿಪ್ಪ. ನೀವು ಅಲ್ಲಿ ಬಸ್ ಸ್ಟ್ಯಾಂಡ್ನಾಗ ಒಂದು ಜಿಲೇಬಿನಾರ ಏನಾರ ತೊಗೊಂಡು ಹೋರಿ. ಹುಡುಗರು ಹಣ್ಣು ಒಯ್ಯಿರಿ. ಹೆಚ್ಚಿಗೋಗ 1 kg ಸೇಬು ಅನ್ನೋದು ಒಯ್ಯಿರಿ. ಒಯ್ತೇನೆ ನಾನು.
ಮತ್ತೆ ಈಕೇನು ಸಣ್ಣ ಹಾಕಿದ ಏನು ಸುದ್ದಿನೇ ಇಲ್ಲಲ್ಲ ಒಳ ಕುಂತು ಬಿಟ್ಟಾಳ ಏನಾರ ಮಾಡ್ಯಾಳ ಏನಿಲ್ಲ. ಆಕಿದು ಬಿಡ್ರಿ ಏನೈತಿ ಏನ ನಾ ಇಷ್ಟು ಮಾಡೇನಿ ನೋಡಿ ಹೋಗೊಂಡು ಹೋಗ್ರಿ. ಒಂದ್ರ ಬಸ್ ಬರೋ ಟೈಮ್ ಇತ್ತಾಗ ಬೇರೆ ಕಡೆ ಹೋಗೇತಾವ. ಮತ್ತು ನೀವು ಉಣ್ ಬರ್ರಿ, ಮುಂಜಾನೆ ಹೋಗಿರಿ ಚಾ ಕುಡ್ದು 2 ರೊಟ್ಟಿನ ಬರ್ರಿ. ಒಲ್ಲೇನ ರೊಟ್ಟಿ ತಿನ್ಕೊಂತ ನಿಂತ್ರ ತಡ ಆತಿ ನಾ ಹೊಕ್ಕೆ ಸಜ್ಜು ಮಾಡಿ ಏನಕೀಗ ಅವಾಗ ಎಲ್ಲ ಕಟ್ಟಿಟ್ಟು ಏನಿಲ್ಲ ಆ ಕಲ್ಲಮ್ಮಾರಿಗೆ ತತ್ತಿ ಹೇಳಿದವ್ರಿಗೆ ಹೋಗಿ ಕೊಟ್ಟು ಹೋಗ್ಯಾರಂತಲ್ಲಿ ಹುಡುಗರು ಕೈ ಕೊಟ್ಟು ಅಂತ ಕಿಚ್ಚಿಗೋ ಅಲ್ಲಿ ಭೇಟಿಯಾಗಿದ್ಲು ಸಡ್ಡಿನಿಗೆ ಹೋಗಿದ್ನಲ್ಲ ಸಡ್ಡಿಗೆ ಬಂದಿದ್ಲಲ್ಲೇ ಭೇಟಿಯಾಗಿ 15 ತತ್ತಿ ಕೊಟ್ಟು ಕಳ್ಸೇನು ನೋಡಪ್ಪ ಈಗ ಇಷ್ಟು ಮಕ್ಳು ಭಾಳ ಅಷ್ಟಾದ್ರೆ ಕೆಡ್ತಾವು ಮತ್ತೆ ಓದ್ ಕೊಟ್ಟು ಬರು ಅಂತ ಹೇಳ್ಯಾಳ. ನಾನು ಎಲ್ಲನೂ ಕಟ್ಟಿಟ್ಟು ಸಜ್ಜು ಮಾಡೇನಿ, ನೀವು ರೊಟ್ಟಿ ತಿನ್ನಿರಿ. ಅವರು ಅತ್ತಿಯಾರು ರೊಟ್ಟಿ ತಿನ್ನಲಿ. ತಿಂದು ಸಜ್ಜಾಗಿ ಅವ್ರನ್ನ ಅವತ್ತಾಗಿ ಬಸ್ ಹತ್ತಿಸಿ ಬರ್ರಿ. ಬೇಸ್ ಹಾಕ್ಬಿಡು, ಚಲೋ ಮಾಡಿರಿ. ಹಚ್ಕೊಂಬರೋ ನೀ 2 ರೊಟ್ಟಿ ತಿನ್ರಿ. ಮತ್ತೇನು ಚಾಕ್ ಬರೀ ಆಸೈ ಮಾಡ್ತೈತೆ ಅಲ್ಲಿ ಬರೀ ಅಡ್ಡಾಡ್ದಾನ. ರೊಟ್ಟಿ ತಿನ್ನಿ. ಇನ್ನು ಅವ್ರ ಊರಿಗೆ ಹೋಗಿಂದ ಅಲ್ಲಿ ನಿನಗೆ ಹೊತ್ತಾಕತ್ವ 3-4 ಗಂಟೆ ಆಕತಿ ಅಲ್ಲಿಗೆ ಹೋಗಾಕ. ರೊಟ್ಟಿ ತಿನ್ನು. ಅವಲ್ಲೇ ನಾನು ಅಲ್ಲೇ ತೆಂಬ ಶಿವಕಾರ ಮ್ಯಾಗ ಐಕಿ ಬಂದಿದ್ಲ. ಆಕಿ ಮಗ ಸಾವನ್ನಿ ಒದ್ರಿಗೆ ದೊಡ್ಡವ ಅಂತಂದು ಮತ್ತು ಆಕಿ ತಂಗಿ ಸುಮ್ಮಕ್ಕ ಇಬ್ಬರು ಅಲ್ಲ ಹೆಂಗದ ಸುಮ್ಮಕ್ಕ ಅಂತ ಒದರ್ತೆ ಆಕಿ ಸುದ್ದಿನ ಮಾತಾಡ್ಕೊಂತ ಕುಂತೀವಿ. ಅವರು ಬಡದೊಡಿ ಮಾಡಿದ್ರೆ ಅಪ್ಪ ಅಲ್ಲಿಂದ ಚಾ ಕುಡ್ದು ಬಂದೇನಿ. ಈಗೇನು ಹಸುವಿಲ್ಲ ನನಗೆ, ಬೇಕಂದ್ರೆ ನಿನ್ನ ಹೆಂಡತಿಗೆ ಇನ್ನೊಂದು ಕಪ್ ಚಾ ಕಸಣ. ಹೇಳ್ತಂತಡಿ ಚಾ ಕಸ್ತಾನಕ್ಕೆ. ಈಕೆ ಬಾಯಿಲೆ ಏನ್ರಿ ಕರೆದ್ರೆ ಯಾಕ್ರಿ? ಅವ್ವ ಏನ ರೊಟ್ಟಿ ಒಳ್ಳಂತ ಹಸುವಿಲ್ಲ ಅನ್ನಕ ಉಣ್ಣು ಮನಸ್ಸಿಗೆ ಸಗಸಿಲ್ಲಕ್ಕಿಗೆ ಇನ್ನೊಂದಿಟ್ಟು ಸಿಹಿಯಾಗಿ ಹಾಲು ಮುಂದೆ ಹಾಕಿ ಮಾಡ್ಕೊಂಡು ಚಾ ಮಾಡ್ಕೊಂಡ್ ಬಂದು ಕೊಡಕ್ಕಿಗೆ. ಆತಗೋರಿ ಮಾಡ್ಕೊಂಡ್